ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ನಿಜವಾಗ್ಲೂ ಏನಾಗಬೇಕು? ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, ಬಿ ಜೆ ಪಿ ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾಗ ಬಿ ಜೆ ಪಿ ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ ಬಿ ಜೆ ಪಿಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, ಆರ್ ಎಸ್ ಎಸ್ ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. ಬಿ ಎಲ್ ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ ಬಿ ಎಲ್ ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ. ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ. ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ, ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ, ಹೀಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ನಾಯಕತ್ವಗಳನ್ನು ಹೊರಗೆ ಹಚ್ಚಲಾಗತ್ತೆ. ಈಗ ನನಗೆ ಕೊಡಿ, ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅನ್ನೋನಿದಾನಲ್ಲ, ಯಾರು ಕೊಟ್ಟು ನಾಯಕ ಆಗೋದಿಲ್ಲ. ಯಾರು ಕೂಡ ತನ್ನಿಂತಾನೇ ಉದ್ಭವ ಆಗ್ತಾನೆ ನಾಯಕ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ನಾಯಕ ಆಗ್ತಾನೆ ಅಷ್ಟೇ. ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ನಿಜವಾಗ್ಲೂ ಏನಾಗಬೇಕು? ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, ಬಿ ಜೆ ಪಿ ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾಗ ಬಿ ಜೆ ಪಿ ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ ಬಿ ಜೆ ಪಿಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, ಆರ್ ಎಸ್ ಎಸ್ ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. ಬಿ ಎಲ್ ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ ಬಿ ಎಲ್ ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ. ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ. ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ, ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ, ಹೀಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ನಾಯಕತ್ವಗಳನ್ನು ಹೊರಗೆ ಹಚ್ಚಲಾಗತ್ತೆ. ಈಗ ನನಗೆ ಕೊಡಿ, ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅನ್ನೋನಿದಾನಲ್ಲ, ಯಾರು ಕೊಟ್ಟು ನಾಯಕ ಆಗೋದಿಲ್ಲ. ಯಾರು ಕೂಡ ತನ್ನಿಂತಾನೇ ಉದ್ಭವ ಆಗ್ತಾನೆ ನಾಯಕ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ನಾಯಕ ಆಗ್ತಾನೆ ಅಷ್ಟೇ. ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ನಿಜವಾಗ್ಲೂ ಏನಾಗಬೇಕು? ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, ಬಿ ಜೆ ಪಿ ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. ಬಿ ಜೆ ಪಿ ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾಗ ಬಿ ಜೆ ಪಿ ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ ಬಿ ಜೆ ಪಿಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, ಆರ್ ಎಸ್ ಎಸ್ ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. ಬಿ ಎಲ್ ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ ಬಿ ಎಲ್ ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ. ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ.
ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ ಹೀಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ನಾಯಕತ್ವಗಳನ್ನು ಹೊರಗೆ ಹಚ್ಚಲಾಗತ್ತೆ. ಈಗ ನನಗೆ ಕೊಡಿ ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅನ್ನೋನಿದಾನಲ್ಲ, ಯಾರು ಕೊಟ್ಟು ನಾಯಕ ಆಗೋದಿಲ್ಲ, ಯಾರು ಕೂಡ ತನ್ನಿಂತಾನೇ ಉದ್ಭವ ಆಗ್ತಾನೆ ನಾಯಕ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ನಾಯಕ ಆಗ್ತಾನೆ ಅಷ್ಟೇ. ಕಾಂಗ್ರೆಸ್ ಮತ್ತೊಂದು ಕಡೆ BJP ನಿಜವಾಗ್ಲೂ ಏನಾಗಬೇಕು, ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, BJP ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. BJP ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. BJP ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. KPC ಅಧ್ಯಕ್ಷ DK ಶಿವಕುಮಾರ್ ಇದ್ದಾಗ BJP ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ BJPಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, RSS ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. PL ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ BL ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ. ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ. ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ ಹೀಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ನಾಯಕತ್ವಗಳನ್ನು ಹೊರಗೆ ಹಚ್ಚಲಾಗತ್ತೆ. ಈಗ ನನಗೆ ಕೊಡಿ ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅನ್ನೋನಿದಾನಲ್ಲ, ಯಾರು ಕೊಟ್ಟು ನಾಯಕ ಆಗೋದಿಲ್ಲ, ಯಾರು ಕೂಡ ತನ್ನಿಂತಾನೇ ಉದ್ಭವ ಆಗ್ತಾನೆ ನಾಯಕ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ನಾಯಕ ಆಗ್ತಾನೆ ಅಷ್ಟೇ. ಕಾಂಗ್ರೆಸ್ ಮತ್ತೊಂದು ಕಡೆ BJP ನಿಜವಾಗ್ಲೂ ಏನಾಗಬೇಕು, ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, BJP ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. BJP ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. BJP ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. KPC ಅಧ್ಯಕ್ಷ DK ಶಿವಕುಮಾರ್ ಇದ್ದಾಗ BJP ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ BJPಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, RSS ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. PL ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ BL ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ. ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ. ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ ಹೀಗೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ನಾಯಕತ್ವಗಳನ್ನು ಹೊರಗೆ ಹಚ್ಚಲಾಗತ್ತೆ. ಈಗ ನನಗೆ ಕೊಡಿ ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅನ್ನೋನಿದಾನಲ್ಲ, ಯಾರು ಕೊಟ್ಟು ನಾಯಕ ಆಗೋದಿಲ್ಲ, ಯಾರು ಕೂಡ ತನ್ನಿಂತಾನೇ ಉದ್ಭವ ಆಗ್ತಾನೆ ನಾಯಕ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಾಗ ನಾಯಕ ಆಗ್ತಾನೆ ಅಷ್ಟೇ. ಕಾಂಗ್ರೆಸ್ ಮತ್ತೊಂದು ಕಡೆ BJP ನಿಜವಾಗ್ಲೂ ಏನಾಗಬೇಕು, ಆಡಳಿತದಲ್ಲಿರುವಂಥ ಪಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಆ ಕಾರ್ಯಕ್ರಮಗಳಲ್ಲಿ ತಪ್ಪುಗಳಿದ್ದಾಗ ವಿಪಕ್ಷಗಳು ಹೋರಾಟವನ್ನು ಮಾಡಬೇಕು. ಇದು ನೋಡಿದರೆ ತಮ್ಮ ತಮ್ಮ ತಪ್ಪುಗಳನ್ನೇ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಈ ಥರ ಆಗಬಾರ್ದು. ಕಾಂಗ್ರೆಸ್ ಅಧಿಕಾರದಲ್ಲಿದೆಯಾ, BJP ಅಂತ ಪ್ರತಿಪಕ್ಷವಾಗಿರಬೇಕು ಅಂತಂದರೆ ಉಸಿರಾಡೋಕ್ಕೆ ಬಿಡಬಾರ್ದು. BJP ಆಡಳಿತದಲ್ಲಿದೆಯಾ, ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಉಸಿರಾಡೋಕ್ಕೆ ಬಿಡಬಾರ್ದು. BJP ಯಾವತ್ತೂ ಕೂಡ ಒಂದು ವಿರೋಧ ಪಕ್ಷವಾಗಿರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಉಲ್ಟಾಗೋಯ್ತು ಎಲ್ಲವೂ ಕೂಡ. KPC ಅಧ್ಯಕ್ಷ DK ಶಿವಕುಮಾರ್ ಇದ್ದಾಗ BJP ವಿರುದ್ಧ ಎಂಥ ಹೋರಾಟ ಮಾಡಿದ್ರು ರೀ. ಹಾಗಂತ BJPಗೆ ತಾಕತ್ತಿಲ್ಲ ಅಂತಲ್ಲ, ತಾಕತ್ತಿದೆ, RSS ಬೆಂಬಲ ಇದೆ, ಏನೋ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಗೆದ್ದು ಬಿಡ್ತೀವಿ, ಹಂಗಾಗಲ್ಲ. PL ಸಂತೋಷ್ ಒಂದು ಹೇಳಿದಂಥ ಮಾತನ್ನು ನಾನು ಪದೇ ಪದೇ ನೆನಪಿಸ್ತೀನಿ. ಯಾಕಂತಂದರೆ ಇದೇ ಯಡಿಯೂರಪ್ಪನವರ ಬರ್ತ್ಡೇ ಸಂದರ್ಭದಲ್ಲಿ ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮ ಆಗ್ತಿರಬೇಕಾದ್ರೆ BL ಸಂತೋಷ್ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಸಂಘಟನೆ ಕೇರಳದಲ್ಲಿದೆ, ಬಲಿಷ್ಠವಾಗಿದೆ, ಸಂಘಟನೆ ಬಲಿಷ್ಠವಾಗಿದೆ, ತಮಿಳುನಾಡಿನಲ್ಲಿ ಬಲಿಷ್ಠವಾಗಿದೆ, ಆಂಧ್ರದಲ್ಲಿ ಬಲಿಷ್ಠವಾಗಿದೆ.
ಆದರೆ ಅಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂತಂದರೆ ಅಲ್ಲಿ ಯಡಿಯೂರಪ್ಪ ಅವರಂಥ ನಾಯಕರು ಇರಲಿಲ್ಲ ಅಂತೇಳಿ. ಯಡಿಯೂರಪ್ಪ ಅವರ ನಂತರದ ನಾಯಕರಲ್ಲಿ ಒಂದು ಅನಂತಕುಮಾರ್ ಅವರು ತೀರ್ಕೊಂಡ್ರು. ನಂತರದೊಂದು ಖಾಲಿನೇ, ಒಂದು ಭಾಳ ಸ್ಟ್ರಾಂಗ್ ಅನ್ನುವಂಥದ್ದು ಸಿಕ್ಕಿಲ್ಲ. ಆಮೇಲೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ನಾಯಕ ಅಥವಾ ರಮೇಶ್ ಜಾರಕಿಹೊಳಿ ನಾನು ನಾಯಕ ಹೀಗೆಲ್ಲ ಹೇಳ್ತಾ